ಹೋಗಿದ್ವಿ, ಎಲ್ಲೋಂದ್ರೂ ಒಂದೇ ಮಾತು ಹೇಳ್ತಿರೋದು, ಇಲ್ಲ ಸರ್ ಮೇಟಿ ಅವ್ರು ತುಂಬ ಕೆಲಸ ಮಾಡಿದ್ದಾರೆ, ಇಲ್ಲಿ ಅವ್ರಿಗೇನೋ ಮತ ಕೊಡೋದು. ಹೋದ ಸದ್ಯದಲ್ಲಿ ಕಡಿಮೆ ಅಂತರದಲ್ಲಿ ಅವ್ರು ಗೆದ್ದಿದ್ರು, ಈ ಬಾರಿ ಕನಿಷ್ಠ 30,000-35,000 ಅಂತರದಲ್ಲಿ ಗೆಲ್ತಾರಂತ ಎಲ್ಲರೂ ಜನ ಹೇಳ್ತಾರೆ. ದಯಮಾಡಿ ನಿಮ್ಮಲ್ಲಿ ಸರ್ಕಾರ ನಮ್ಮಿದೆ, ಹಕ್ಕು. ನೀವೇನು ಮತ ಕೊಡಬೇಕಾಗಿರೋದು ಅದಕ್ಕಿಂತ ಜೊತೆ ಇವ್ರ ಹಕ್ಕು, ಇವ್ರ ತಂದೆಯವ್ರ ಹಕ್ಕಿದ್ದು. ತಾವು ಮೇಟಿ ಅವ್ರನ್ನ ಆಯ್ಕೆ ಮಾಡಿದ್ದು 5 ವರ್ಷಕ್ಕಂತ ತಾವು ಆಯ್ಕೆ ಮಾಡಿದ್ರು. ಮಧ್ಯದಲ್ಲಿ ನಮಗೆಲ್ಲ ಬಿಟ್ಟೋಗ್ತಂತ ನಾವು ಯಾರೂ ನಿರೀಕ್ಷೆ ಇಟ್ಟಿಲ್ಲ. ಆ ಹಕ್ಕನ್ನು ಅವನ ಮಗನಿಗೆ ಕೊಡಬೇಕು. ಇನ್ನೂ 2 ವರ್ಷ ಸರ್ಕಾರ ಇದೆ, ಇನ್ನೂ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡೋಕ್ಕೆ ಸಾಧ್ಯ ಆಗಿದೆ. ನಮ್ಮ ನಾಯಕರಾದಂಥ ಸಿದ್ದರಾಮಯ್ಯ ಅವರು 28ವರೆಗೂ ಮುಖ್ಯಮಂತ್ರಿ ಆಗ್ತಾರೆ. 28 ಆದಮೇಲೆ ಜನ ಸುಲಭವಾಗಿ ಅವ್ರು ಬಿಡಲ್ಲ. ಮುಂದೇನೂ ಅವ್ರು ಮುಖ್ಯಮಂತ್ರಿ ಆದರೆ ಆಶ್ಚರ್ಯ ಇಲ್ಲ, ಮುಂದೇನೂ ಮುಖ್ಯಮಂತ್ರಿ ಆದರೆ ಆಶ್ಚರ್ಯ. ದಯಮಾಡಿ ನಿಮ್ಮಲ್ಲಿ ಕೈ ಜೋಡಿಸಿ ನಾನು ಮನವಿ ಮಾಡಿ ಕೇಳ್ತೀನಿ. ನಾನು ನೋಡಿದೆ. ಸರ್ ನಾನು ಏನು ತಿಳ್ಕೊಂಡಿದ್ದೆ, ನಮ್ಮ ರಾಜ್ಯದಲ್ಲೇ ನಿಮ್ಮ ಜನ ಕೇಳ್ತಾರಂತ. ನಾನು ಕೇರಳ ಒಂದು ನಿಮಿಷ ಇರ್ರಿ, ನಾನು ಅಲ್ಲಿ ಕೇರಳಕ್ಕೆ ಹೋಗಿದ್ದೆ ಸರ್. 10 ದಿನ ಕೇರಳಲ್ಲಿದ್ದೆ ನಾನು. ಕೇರಳದಲ್ಲಿ ಎಲ್ಲೋಗಿ ಕೊಚ್ಚಿ ಎಲ್ಲೋದ್ರು ಸಿದ್ದರಾಮಯ್ಯ, ಕೊಚ್ಚಿದಲ್ಲಿ ಹೋಗಿ ಸಿದ್ದರಾಮಯ್ಯ, ಟ್ವೇಂಡ್ರಮ್ ಹೋಗಿ ಸಿದ್ದರಾಮಯ್ಯ, ಕಾಸರಗೋಡು ಹೋಗಿ ಸಿದ್ದರಾಮಯ್ಯ, ಎಲ್ಲೋದ್ರು ಸಿದ್ದರಾಮಯ್ಯ ಅಂತಾರೆ. ಇವತ್ತು ಮಾಧ್ಯಮ ಸ್ನೇಹಿತರು ಕೇಳಿದ್ರು, ಸರ್ ಏನು ಸರ್ ಕುಮಾರಸ್ವಾಮಿ ಅವ್ರು ಹಿಂಗಂತಾರಂದರೆ, ಇಲ್ಲ ಸರ್ ಅವ್ರು ಭಾಳ ಹೊಟ್ಟೆ ಕಿಚ್ಚು. ಏನಾಗಿದೆ ಅವರಿಗೆ, ಒಂದು 2007ರಿಂದ 8ವರೆಗೂ ಮುಖ್ಯಮಂತ್ರಿ ಇರುವಾಗ ಕುಮಾರಸ್ವಾಮಿ ಪಾಪ್ಯುಲಾರಿಟಿ ಸಿಕ್ಕಿದ್ದು ಸಹಜ, ಅದು ಸಿಕ್ಕಿತ್ತು ಅವ್ರಿಗೆ, ಇಲ್ಲ ಅಂತ ಇಲ್ಲ. ಯಾವ್ದಾನ ರಾಜಕಾರಣಿ ಇಲ್ಲಿ ಪಾಪ್ಯುಲಾರಿಟಿ ಸಿಗ್ತದೆ, ಬರ್ತಾ ಡೌನ್ ಆಗ್ತದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಹೆಂಗೆ ಹೇಳಿದ್ರೆ ಬರ್ತಾ ಪಾಪ್ಯುಲಾರಿಟಿ ಜಾಸ್ತಿ ಆಗ್ತದೆ. ನಮ್ಮ ರಾಜ್ಯ ಇಲ್ಲ, ಇಡೀ ದೇಶದಲ್ಲಿ ಎಲ್ಲ ಮನೆ ಸಿದ್ದರಾಮಯ್ಯ ಅವರಿಗೆ ಕೇಳ್ತಾರೆ. ದಯಮಾಡಿ ಇದು ಸಿದ್ದರಾಮಯ್ಯ ಮರ್ಯಾದೆ ಪ್ರಶ್ನೆ, ಇದು ಸಿದ್ದರಾಮಯ್ಯ ಅವ್ರ ಮರ್ಯಾದೆ ಪ್ರಶ್ನೆ. ಉಮೇಶ್ ಅವ್ರ ಕ್ಯಾಂಡಿಡೇಟ್ ಇಲ್ಲ, ಉಮೇಶ್ ಮೇಟಿ ಅವರು. ನೀವೇನು ತಿಳ್ಕೊಳ್ಬೇಕು, ನಮ್ಮ ನಾಯಕರಾದಂಥ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನೇ ಕ್ಯಾಂಡಿಡೇಟ್ ಅಂತ ತಿಳ್ಕೊಂಡು ತಾವು ಹೆಚ್ಚಿನ ಮತದಲ್ಲಿ ಅವ್ರು ಗೆಲ್ಸ್ಕೊಂಡು ಬರ್ಬೇಕಂತ ಕೈ ಜೋಡಿಸಿ ನನ್ನ ಮಾತನ್ನು ಕೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಾಂಗ್ರೆಸ್. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.